ನನಗೆ ಒಬ್ಬ ಒಳ್ಳೆಯ ಸಾಧು ಪುತ್ರ ಹುಟ್ಟಬೇಕಾದ್ರೆ ನಾನು ಈ ಪೂಜೆ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತಾ ಅಂತ ಕೇಳಿದಾಗ, ಖಂಡಿತವಾಗಲೂ ನಿನಗೆ ಒಳ್ಳೆಯ ಪುತ್ರ ಜನನವಾಗ್ತಾನೆ, ಆದರೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಪುತ್ರನಾಗ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಇವನನ್ನು ಏನು ಮಾಡಬೇಕು ಅಂದಾಗ, ಈ ಪೂಜೆಯನ್ನು ಮಾಡ್ತಾ ಸದಾಕಾಲ ಇವನು ಆ ಪೂಜೆಯಲ್ಲಿ ತನ್ನ ಮಂತ್ರವನ್ನು ಹೇಳೋ ಹಾಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿ ಗುರುಗಳು ಅವನ ತಲೆ ಮೇಲೆ ಕೈ ಇಟ್ಟ ತಕ್ಷಣವೇ ಅವನಿಗೆ ಅವಿದ್ಯಾ ಮಾಯೆ ದೂರವಾಗಿ ವಿದ್ಯಾವಂತನಾಗ್ತಾ ಹೋಗ್ತಾನೆ ಅಂತ ಗುರುಚರಿತ್ರೆಯ ಅಧ್ಯಾಯ. ಪ್ರದೋಷ ಪೂಜೆಯಲ್ಲಿ ಯಾರು ಪ್ರದೋಷ ಪೂಜೆಯನ್ನು ಮಾಡ್ತಾರೆ ಅವರಿಗೆ ಶಿವ ಬಹಳ ಅತ್ಯುನ್ನತವಾದ ವರವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ದೊಡ್ಡ ಕಥೆ ಇದೆ. ಒಬ್ಬ ರಾಜನ ಕಥೆ ಎಲ್ಲ ಗುರುಚರಿತ್ರೆಯಲ್ಲಿ ಬರುತ್ತೆ. ಅದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಸಮಯ ಅಭಾವ ಇರೋದರಿಂದ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ. ಈ ರೀತಿ ಪ್ರದೋಷ ಕಾಲದಲ್ಲಿ ಈ ವರ್ಷ ಶಿವರಾತ್ರಿ ಬಂದಿರುವಂಥದ್ದು ಬಹಳ ವಿಶೇಷ. ತ್ರಯೋದಶಿಯ ದಿನವೇ ಯಾವಾಗಲೂ ಚತುರ್ದಶಿ ಮಾಸ ಶಿವರಾತ್ರಿ ಅಂತ ಹೇಳಿ ಕರೀತಾರೆ. ಚತುರ್ದಶಿ ಮತ್ತು ಅಮಾವಾಸ್ಯೆ ಬರುತ್ತೆ. ಈ ವರ್ಷ ಮಹಾಶಿವರಾತ್ರಿ ಮಹೋತ್ಸವ ಮಾಘ ಮಾಸದ ತ್ರಯೋದಶಿ, ಅದರಲ್ಲಿ ಶುಕ್ರವಾರ ಬಂದಿರುವಂಥದ್ದು ಬಹಳ ವಿಶೇಷ. ಶುಕ್ರವಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಪಡ್ಕೊಳ್ಳುವಂತಹ ದಿನ ಅಂತ ನಾವು ಹೇಳ್ತೀವಿ. ಹಾಗೆ ಆ ಶುಕ್ರವಾರ ತ್ರಯೋದಶಿ ಬಂದಿರೋದು ಬಹಳ ವಿಶೇಷ. ಶಿವರಾತ್ರಿ ಮಹೋತ್ಸವ. ಈ ಸಂದರ್ಭದಲ್ಲಿ ಶಿವನ ಆರಾಧನೆ ನಮ್ಮ ದತ್ತಪೀಠದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಎಲ್ಲರೂ ಕೂಡ ಬಂದು ಭಾಗವಹಿಸಿ ದತ್ತನ ಮಂಗಳ ಮೂರ್ತಿಯ ದಿವ್ಯ ಕೃಪೆಗೆ ಪಾತ್ರರಾಗಿ ಬರೋವಾಗ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ನಿಮ್ಮ ಮನೆಯ ಏನು ಕರ್ಮ ಬಾಧೆಗಳಿರುತ್ತೋ ಅದೆಲ್ಲವನ್ನು ನಿವಾರಣೆ ಮಾಡು ತಂದೆ ಅಂಥೇಳಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುವಂಥದ್ದು ತಿಳಿಸಿದ್ದೆ. ಹಾಗೆ ತೀರ್ಥ ಸ್ನಾನ 10 ಯಾಮಗಳಲ್ಲಿ ಕೂಡ ರುದ್ರಾಭಿಷೇಕವನ್ನು ಮಾಡಿ 11 ರುದ್ರ ಪಾರಾಯಣವನ್ನು ಮಾಡಿ ಪ್ರತಿ ಯಾಮದಲ್ಲಿ ಕೂಡ ಆರತಿಯಾಗುತ್ತೆ. ಆರತಿಯಾದ ನಂತರ ದೀಪಾರಾಧನೆ, ತೀರ್ಥ ಮತ್ತು ಪ್ರಸಾದ, ಜೊತೆಯಲ್ಲಿ ತೀರ್ಥ ಸ್ನಾನದ ವ್ಯವಸ್ಥೆ ಇರುತ್ತೆ. ತೀರ್ಥ ಸ್ನಾನ ಮಾಡಿಸ್ಕೊಳ್ಳೋದರ ಅರ್ಥ, ಇವಾಗ ಏನು ಆ ಪ್ರದೋಷ ಪೂಜೆಯಲ್ಲಿ ಆ ಶ್ರೀಪಾದ ಶ್ರೀವಲ್ಲಭರು ಒಬ್ಬ ಮೂಢ ಪುತ್ರನನ್ನು ಉದ್ಧಾರ ಮಾಡಿದ್ರು ಅಂತ ಹೇಳಿದ್ರು, ಅದೇ ರೀತಿಯಲ್ಲಿ ನರಸಿಂಹ ಸರಸ್ವತಿ ಮಹಾರಾಜರು ಅಂತ ಹೇಳಿ ಅವರು ಗಾಣಗಾಪುರದಲ್ಲಿದ್ದಾಗ ಒಬ್ಬ ಗಂಡ ಹೆಂಡತಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿರ್ತಾರೆ. ಆ ಗಂಡನಿಗೆ ಕ್ಷಯ ರೋಗ ಬಂದು ಅವನಿಗೆ ಏನು ಮಾಡಿದ್ರೂ ಕೂಡ ವಾಸಿ ಆಗ್ತಾ ಇರಲಿಲ್ಲ. ಎಷ್ಟೇ ಔಷಧಿ ಕೊಟ್ಟರೂ ವಾಸಿ ಆಗ್ತಾ ಇರೋದಿಲ್ಲ. ಮಾಹೂರ ಅನ್ನೋ ಕ್ಷೇತ್ರದಿಂದ ಆ ಗಂಡ ಹೆಂಡತಿ ಇಬ್ಬರು ಕೂಡ ಗುರುಗಳನ್ನು ನೋಡೋದಕ್ಕಾಗಿ ಗಾಣಗಾಪುರಕ್ಕೆ ಬರ್ತಾರೆ. ಇನ್ನೇನು ಗಾಣಗಾಪುರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನೋವಾಗ ಅವನು ಸಂಪೂರ್ಣ ಆ ರೋಗಕ್ಕೆ ತುತ್ತಾಗಿ ಮೃತನಾಗಿ ಹೋಗ್ತಾನೆ. ಮೃತನಾದಾಗ ಆ ಹುಡುಗಿ ತುಂಬ ಚಿಕ್ಕವಳಾಗಿರ್ತಾಳೆ, 18 ವರ್ಷದ ಬಾಲ್ಯ ಆಗಿರ್ತಾಳೆ. ಅವಳಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮನ ಬಳಿ ಇದ್ದಿದ್ರಾದರೂ ಗೊತ್ತಾಗ್ತಾ ಇತ್ತು. ಅಪ್ಪ ಅಮ್ಮನ ಬಿಡಿಸ್ಕೊಂಡು ಯಾವುದೋ ಬೇರೆ ಊರಿಗೆ ಬಂದಾಗಿದೆ, ಗುರುಗಳ ದರ್ಶನ ಮಾಡೋಣ ಅಂತ, ಹೀಗಾಗೋಯ್ತಲ್ಲ ಅಂತ ಹೇಳಿ ಅವಳು ವ್ಯಸನ ಪಡ್ತಾ ಇರಬೇಕಾದ್ರೆ ಒಬ್ಬ ಬ್ರಹ್ಮಚಾರಿ ರೂಪದಲ್ಲಿ ಗುರುಗಳು ಬರ್ತಾರೆ. ಬಂದು, ಇಷ್ಟೊಂದು ಯಾಕಮ್ಮ ವ್ಯಸನ ಪಡ್ತಾ ಇದೆಯಾ? ನೀನು ಗುರುಗಳ ದರ್ಶನಕ್ಕಾಗಿ ಬಂದಿದೆಯಾ ತಾನೇ? ನೀನು ಇಲ್ಲ ಸಹಗಮನ ಮಾಡು, ಇಲ್ಲ ವಿಧವಾ ರೂಪದಲ್ಲಿ ನಿನ್ನ ಜೀವನವನ್ನು ನಡೆಸಬೇಕಾ, ಯಾವುದು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಕೊ ನೀನೇ ಅಂತ ಹೇಳ್ತಾರೆ. ಆಗ ಅವಳು, ನಾನು ಸಹಗಮನವೇ ಮಾಡ್ತೀನಿ, ನನಗೆ ವಿಧವಾ ಪದ್ಧತಿ ಬೇಡ, ನಾನು ಗಂಡನ ಜೊತೆಯಲ್ಲೇ ಹೊಟ್ಟೋಗ್ತೀನಿ ಅಂತ ತೀರ್ಮಾನ ಮಾಡ್ಕೊಳ್ತಾಳೆ. ಆಯಿತು, ನೀನು ಏನು ಮಾಡ್ತೀಯೋ ಅದನ್ನು ನೋಡ್ತೀಯಂತೆ. ಮೊದಲು ಗುರುಗಳ ದರ್ಶನಕ್ಕೆ ಬಂದಿದೆಯಾ, ಈ ಏನು ಪ್ರೇತ ಈ ಶವವನ್ನು ತೊಗೊಂಡು ಬಂದು ಗುರುಗಳ ಹತ್ರ ಅಪ್ಪಣೆ ಬೇಡಿ ಆನಂತರ ನೀನು ಮಾಡು ಅಂತ ಹೇಳಿಬಿಟ್ಟು 4 ರುದ್ರಾಕ್ಷಿಗಳನ್ನು ಕೊಟ್ಬಿಟ್ಟು ಹೊಟ್ಟೋಗ್ತಾರೆ. ಆಗ ಆ ಹುಡುಗಿ ಎಲ್ಲ ಜನಗಳ ಜೊತೆಯಲ್ಲಿ ಗುರುಗಳ ಸಾನ್ನಿಧ್ಯಕ್ಕೆ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದಾಗ ಗುರುಗಳು ದೂರದಲ್ಲಿ ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತಿರ್ತಾರೆ. ಅವಳು ಬಂದು ನಮಸ್ಕಾರ ಮಾಡಿದ ತಕ್ಷಣ ದೀರ್ಘ ಸುಮಂಗಲಿ ಭವ ಅಂತಾರೆ. ಇನ್ನೊಂದು ಸಲ ನಮಸ್ಕಾರ ಮಾಡ್ತಾಳೆ. ಆಗ ಅಷ್ಟಪುತ್ರವಾನ್ ಭವ ಅಂತಾರೆ. ಇನ್ನೊಂದು ಸಲ ನಮಸ್ಕಾರ ಮಾಡ್ತಾಳೆ, ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂತಾರೆ. ಅಲ್ಲಿದ್ದ ಜನ ಎಲ್ಲ ಆಗಿನ ಕಾಲದಲ್ಲಿ ಬಹಳ ಪಂಡಿತರೇ ಇರ್ತಾಯಿದ್ರು. ಪಂಡಿತರ ಜೊತೆಯಲ್ಲಿ ಅಹಂಕಾರಿಗಳು ಕೂಡ ಇರ್ತಾಯಿದ್ರು. ಅವರೆಲ್ಲ ಬಂದ್ಬಿಟ್ಟು, ಏನು ಸ್ವಾಮಿ ನೀವು ಹುಚ್ಚುಚ್ಚಾಗಿ ಆಶೀರ್ವಾದ ಮಾಡ್ತಾಯಿದ್ದೀರಾ, ಗುರುಗಳು ಅಂತೀರಾ, ಏನಂದ್ರದೇ ಆಶೀರ್ವಾದ ಮಾಡ್ತಿರಲ್ಲ, ಅವಳ ಗಂಡ ಸತ್ತೋಗಿದ್ದಾನೆ,
ಅವಳಿವಾಗ ಸಹಗಮನ ಮಾಡೋದಕ್ಕೆ ನಿಮ್ಮ ಅಪ್ಪಣೆ ಬೇಡಬೇಕು ಅಂತ ಬಂದರೆ ನೀವು ದೀರ್ಘ ಸುಮಂಗಲಿ ಭವ ಅಂತಿರಲ್ಲ, ನಿಮ್ಮ ಆಶೀರ್ವಾದ ವ್ಯರ್ಥ ಆಗೋಗ್ತಾ ಇದೆಯಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.